ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೆ ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಂಗಸಂಸ್ಥೆಯಾದಂತಹ MGSK ವಧುವರಾನ್ವೇಷಣಾ ಕೇಂದ್ರ ಕತ್ರಿಗುಪ್ಪದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅಂದರೆ 26 ವರ್ಷಗಳಿಂದ ವಧುವರರ ಸಮಾವೇಶವನ್ನು ನಡೆಸಿಕೊಂಡು ಬಂದು ಸೇವೆಯನ್ನು ಕೊಡ್ತಾ ಇದೆ. ಬಹಳಷ್ಟು ಮದುವೆಗಳು ನಮ್ಮ ಸಂಸ್ಥೆಯಿಂದ ಗೊತ್ತಾಗಿದೆ ಅನ್ನೋದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಬೆಂಗಳೂರು ಮಾತ್ರವಲ್ಲ, ಬೇರೆ ಬೇರೆ ಪಟ್ಟಣಗಳಲ್ಲಿ ಸಹ ಆಯಾಯ ಬ್ರಾಹ್ಮಣ ಸಂಘದ ಸಹಯೋಗದೊಡನೆ ನಾವು ವಧುವರರ ಸಮಾವೇಶಗಳನ್ನು ನಡೆಸಿಕೊಂಡು ಬಂದು ಹಲವಾರು ವಧುವರರಿಗೆ ಕಂಕಣ ಭಾಗ್ಯವನ್ನು ಒದಗಿಸಿಕೊಟ್ಟಂತಹ ಹೆಮ್ಮೆ ನಮಗಿದೆ ಅಂತ ಹೇಳ್ಕೊಳ್ತೀವಿ. ಆದರೆ ಯಾವಾಗ ಈ ವಾಟ್ಸಪ್ ಬಂತು, ಮದುವೆಗಳು ಬಹಳ ನಿಧಾನವಾಗಿ ಸೆಟ್ ಆಗ್ತಾ ಇವೆ. ಅದಕ್ಕೆ ಕಾರಣ ಎಲ್ಲರಿಗೆ ಗೊತ್ತಿದೆ. ವಧುವರರ ಆಯ್ಕೆಯೇ ಮುಖ್ಯವಾಗಿದೆ. ಮೊದಲೆಲ್ಲ ಪೋಷಕರು ಸೇರಿ ಮಾತಾಡುವಾಗ ಅಲ್ಲಿ ಸಣ್ಣ ಪುಟ್ಟ ಏನಾದರೂ ವಿಷಯ ಇದ್ದರೆ ಅವರೇ ತೀರ್ಮಾನ ಮಾಡಿ ಒಂದು ನೆಂಟಸ್ತಿಕೆಯನ್ನು ಮಾಡ್ತಾ ಇದ್ರು. ಆದರೆ ಈಗ ವಧುವರರ ಆಯ್ಕೆ ಅವರು 1 ಸಾರಿ ಮಾತಾಡ್ತಾರೆ, 2 ಸಾರಿ ಮಾತಾಡ್ತಾರೆ, 3ನೇ ಸಾರಿ ಭೇಟಿ ಆಗ್ತಾರೆ, 4ನೇ ಸಾರಿ ನನಗೆ ದೂರವಾಣಿಯಲ್ಲಿ ಹೇಳ್ತಾರೆ ಆ ಹುಡುಗ ಇಷ್ಟ ಆಗಿಲ್ಲ, ಬೇರೆ ನೋಡಿ. ಅಂದರೆ ಇದನ್ನು ಪೋಷಕರೇ ನಾವು ತಪ್ಪು ಮಾಡ್ತಾ ಇದ್ದೀವಿಯೋ ಏನೋ ಅನ್ನಿಸ್ತದೆ. ನಾವು ಮಕ್ಕಳನ್ನು ಬೆಳೆಸುವ ರೀತಿ ಸ್ವಲ್ಪ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಮೊದಲು ಹಿರಿಯರಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು ನಮ್ಮ ಮಕ್ಕಳು, ಈಗ ಸ್ವಲ್ಪ ಹಿರಿಯರಿಗೆ ಬೆಲೆ ಕೊಡೋದು ಕಡಿಮೆ ಆಗಿದೆ. ಹಾಗಾಗಿ ಹೋದ ಕಡೆ ಅವರಿಗೆ ಸಂಸಾರ ಹೇಗೆ ಮಾಡಬೇಕು ಅನ್ನೋದು ಅರ್ಥವಾಗ್ತಿಲ್ಲ. ಹಾಗಾಗಿ ನಮ್ಮ ಸಂಪ್ರದಾಯಗಳು ಏನಿದೆಯೋ, ಪೂಜೆ ಪುರಸ್ಕಾರ, ನೇಮ ನಿಷ್ಠೆ, ತುಳಸಿ ಪೂಜೆ ಎಲ್ಲವನ್ನೂ ಮಕ್ಕಳಿಗೆ ಹೇಳಿಕೊಡಿ. ಅವರು ಕಲಿತಾರೋ ಬಿಡ್ತಾರೋ. ಮತ್ತೆ ಪೋಷಕರದ್ದು ಒಂದು ತಪ್ಪಿದೆ. ದಿನದಲ್ಲಿ 1 ಬಾರಿ ಆದರೂ ಮಕ್ಕಳ ಜೊತೆ ಜೊತೆಯಾಗಿ ಊಟ ಮಾಡೋದನ್ನು ಕಲೀರಿ. ಆವಾಗ ಮಕ್ಕಳು ಕೆಲವು ವಿಷಯವನ್ನು ನಾವು ಹಂಚ್ಕೊಳ್ಬೋದು ಅವ್ರ ಜೊತೆ. ಬರೇ TV ಎದುರು 2 ಸ್ಪೂನು ತಿಂಡಿ ತಿಂದರೆ ಆಗದು. ಎಲ್ಲರೂ ಸೇರಿ ದಿನಕ್ಕೊಂದು ಬಾರಿ ಊಟವನ್ನು ಮಾಡಬೇಕು. ಹಾಗೆ ನಾವು ವಧುವರರಿಗೆ ಪೋಷಕರಿಗೆ ಒಂದು ಮಾತನ್ನು ಹೇಳ್ತೀವಿ, ಆದಷ್ಟು ಬ್ರಾಹ್ಮಣರೊಳಗೆ ಹುಡ್ಕೊಳ್ಳಿ. ಒಳಪಂಗಡದ ಕತೆ ಬೇಡ. ಈಗ ಬ್ರಾಹ್ಮಣರೊಳಗೆ ಹುಡ್ಕೊಂಡು ನೆಂಟಸ್ಕೆಯನ್ನು ಮಾಡ್ಕೊಳ್ಳಿ. ಎಲ್ಲರಿಗೆ ಈಗ MGSK ವಧುವರಾನ್ವೇಷಣಾ ಕೇಂದ್ರ 140ನೇ ಬಾರಿ ಈ ಸಮಾವೇಶವನ್ನು ಇದೇ 22ನೇ ತಾರೀಕು ಬಸವನಗುಡಿಯ ದೊಡ್ಡ ಗಣೇಶ ದೇವಸ್ಥಾನದ ಎದುರು ನವಮಂತ್ರಾಲಯ ಮಂದಿರದ ಒಂದು ಹಾಲಲ್ಲಿ ನಡೆಸ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರರು ಪೋಷಕರು ಬಂದು ಪ್ರಯತ್ನವನ್ನು ಮಾಡಿ. ಇದು ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ. ವಧುವರರು ಆದಷ್ಟು ಬನ್ನಿ. ನಿಮ್ಮ ಆಯ್ಕೆ ಆದ್ದರಿಂದ ಬರೀ ಪೋಷಕರು ಇಲ್ಲಿ ಬಂದರೆ ಆಗಲ್ಲ. ವಧುವರರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ನಮ್ಮಲ್ಲಿ 1 ಸಾರಿ ನೋಂದಣಿ ಶುಲ್ಕ ಇದೆ. ಸಮಾವೇಶದ ಖರ್ಚು ವೆಚ್ಚ ಅಂತ ಹೇಳಿ ಮಾತ್ರ ಒಂದು ನೋಂದಣಿ ಶುಲ್ಕ ತಗೋತೀವಿ. ಬಿಟ್ಟರೆ ಮದುವೆ ಗೊತ್ತಾದರೆ ಯಾರಿಂದ ಯಾವ ರೀತಿಯ ಶುಲ್ಕವನ್ನು ನಮ್ಮ ಸಂಘ ತಗೊಳ್ಳೋದಿಲ್ಲ. ಯಾರಾದರೂ ನಮ್ಮ ಹೆಸರಿಂದ ದುಡ್ಡನ್ನು ತಗೊಂಡ್ರೆ ನಾವು ಅದಕ್ಕೆ ಜವಾಬ್ದಾರರಲ್ಲ. ದಯವಿಟ್ಟು ಇದೇ 22ನೇ ತಾರೀಕು ಭಾನುವಾರ ನಡೆಯುವಂತಹ ವಧುವರರ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 10:30ಯಿಂದ 1:30 ಮಾತ್ರ ಇರುತ್ತೆ. 10:00ವರೆಗೆ ಎಲ್ಲರೂ ಬರಬೇಕು. ಯಾಕಂದರೆ 1 ಸಾರಿ ಪರಿಚಯ ಮಾಡಿದವರನ್ನು ನಾವು ಮತ್ತೆ ಪರಿಚಯ ಮಾಡೋಕ್ಕಾಗಲ್ಲ. ಬಹಳಷ್ಟು ದೂರವಾಣಿಯ ಕರೆ ಬಂದಿರೋದ್ರಿಂದ 10:30ಯಿಂದ 1:30 2 ಗಂಟೆ ಒಳಗೆ ನಾವು ಮುಗಿಸಿಬಿಡ್ತೀವಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರರು ಪೋಷಕರ ಜೊತೆ ಬಂದು ಈ ಕಾರ್ಯಕ್ರಮವನ್ನು, ವಧುವರರ ಸಮಾವೇಶದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಹೇಳ್ಕೊತೀನಿ. ನಮಸ್ಕಾರ.